ಕೋಟಾ ಶ್ರೀನಿವಾಸ್ ಪೂಜಾರಿ ಅವರಿಂದ ತೆರವಾಗಿರುವ ಮೇಲ್ಮನೆ ಟಿಕೆಟ್ಗಾಗಿ ಇದೀಗ ಆ ಸ್ಥಾನಕ್ಕಾಗಿ ನಡೆಯುವ ಚುನಾವಣೆಯ ಟಿಕೆಟ್ಗಾಗಿ ಬಿಜೆಪಿ ಪಾಳೆಯದಲ್ಲಿ ಪೈಪೋಟಿ ಬಿರುಸುಗೊಂಡಿದೆ. ತೆರವಾಗಿರೋದು ಒಂದು ಸ್ಥಾನ, ಆದರೆ ಪಟ್ಟಿಯಲ್ಲಿ 4-5 ಜನರ ಹೆಸರು ಮುನ್ನೆಲೆಗೆ ಬರ್ತಾ ಇದೆ. ಆ ಮೂಲಕ ಕರಾವಳಿಯಲ್ಲಿ ಕಮಲ ಪಾಳೆಯದಲ್ಲಿ ಪೈಪೋಟಿ ಬಿರುಸಿನಿಂದ ನಡೀತಾ ಇದೆ. ಮೇಲ್ಮನೆ ಟಿಕೆಟ್ಗಾಗಿ ನಾಯಕರ ನಡುವೆ ಫೈಟ್. ಒಂದು ಸ್ಥಾನಕ್ಕೆ ಘಟಾನುಘಟಿಗಳು ಭಾರಿ ಕಸರತ್ತನ್ನು ನಡೆಸುತ್ತಿದ್ದಾರೆ. ಬಿಜೆಪಿ ಹೈಕಮಾಂಡ್ ಮುಂದೆ ಟಿಕೆಟ್ ಆಕಾಂಕ್ಷಿಗಳ ಪಟ್ಟಿಯೇ ಇದೆ. ಮೇಲ್ಮನೆ ಪ್ರವೇಶಿಸ್ತಾರ ಮಾಜಿ ಸಂಸದ ಕಟೀಲ್ ಅನ್ನೋ ಅನುಮಾನ. ಮಾಜಿ ಸಚಿವ ಮಧುವರಾಜ್ ಅವರಿಗೆ ಸಿಗುತ್ತಾ ಬಿಜೆಪಿಯ ಟಿಕೆಟ್? ಕುತೂಹಲ ಇದ್ದೇ ಇದೆ. ಇದೆಲ್ಲದರ ನಡುವೆ ಬಿಜೆಪಿಯ ಜಿಲ್ಲಾಧ್ಯಕ್ಷರಾದ ಸತೀಶ್ ಕುಂಪಲ ಅವರಿಗೂ ಕೂಡ ಲಕ್ ಒಲಿಬಹುದು ಅನ್ನೋ ಚರ್ಚೆ ಬಿಜೆಪಿ ಪಾಳೆಯದಲ್ಲಿ ನಡೀತಾ ಇದೆ. ಲೋಕಲ್ ಬಾಡೀಸ್ನಿಂದ ಚುನಾವಣೆ ಆಗಬೇಕಾಗಿರುವಂಥ ವಿಧಾನ ಪರಿಷತ್ ಸದಸ್ಯರ ಅಭ್ಯರ್ಥಿಯ ಆಯ್ಕೆಯ ಒಂದು ಫಂಡಮೆಂಟಲ್ ಪ್ರಕ್ರಿಯೆ, ತಳಹದಿಯಲ್ಲಿ ಪ್ರಕ್ರಿಯೆ. ಇಲ್ಲಿ ಸಂಬಂಧಪಟ್ಟಂಥ ಪದಾಧಿಕಾರಿಗಳನ್ನು, ಹಿರಿಯರನ್ನ ಎಲ್ಲ ಚರ್ಚೆ ಮಾಡಿ ಯಾವ ರೀತಿ ಚುನಾವಣೆಯನ್ನು ಮಾಡಬೇಕು ಮತ್ತು ಯಾರ್ಯಾರು ಅಪೇಕ್ಷಿತರಿದ್ದಾರೆ ಇದೆಲ್ಲ ತಿಳ್ಕೊಂಡು ಒಂದು ವರದಿ ಕೊಡಬೇಕು ಅಂತ ನಮ್ಮ ಕೋರ್ ಕಮಿಟಿಯಲ್ಲಾಗಿತ್ತು. ಮಂಗಳೂರಿಗೆ ನಾನು ಹೋಗ್ಬೇಕಂತಾಯಿತು. ಅದಕ್ಕೆ ಆ ದೃಷ್ಟಿಯಿಂದ ನಾನು ಬಂದಿದ್ದೇನೆ. ಎಲ್ಲರ ಹತ್ರ ಕೂಡ ಚರ್ಚೆ ಮಾಡ್ತೀನಿ. ಮುಂಬರುವಂಥ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರಿಂದ ತೆರವಾಗಿರುವ ಮೇಲ್ಮನೆ ಟಿಕೆಟ್ಗಾಗಿ ಇದೀಗ ಆ ಸ್ಥಾನಕ್ಕಾಗಿ ನಡೆಯುವ ಚುನಾವಣೆಯ ಟಿಕೆಟ್ಗಾಗಿ ಬಿಜೆಪಿ ಪಾಳೆಯದಲ್ಲಿ ಪೈಪೋಟಿ ಬಿರುಸುಗೊಂಡಿದೆ. ತೆರವಾಗಿರೋದು ಒಂದು ಸ್ಥಾನ, ಆದರೆ ಪಟ್ಟಿಯಲ್ಲಿ 4-5 ಜನರ ಹೆಸರು ಮುನ್ನೆಲೆಗೆ ಬರ್ತಾ ಇದೆ. ಆ ಮೂಲಕ ಕರಾವಳಿಯಲ್ಲಿ ಕಮಲ ಪಾಳೆಯದಲ್ಲಿ ಪೈಪೋಟಿ ಬಿರುಸಿನಿಂದ ನಡೀತಾ ಇದೆ. ಮೇಲ್ಮನೆ ಟಿಕೆಟ್ಗಾಗಿ ನಾಯಕರ ನಡುವೆ ಫೈಟ್. ಒಂದು ಸ್ಥಾನಕ್ಕೆ ಘಟಾನುಘಟಿಗಳು ಭಾರಿ ಕಸರತ್ತನ್ನು ನಡೆಸುತ್ತಿದ್ದಾರೆ. ಬಿಜೆಪಿ ಹೈಕಮಾಂಡ್ ಮುಂದೆ ಟಿಕೆಟ್ ಆಕಾಂಕ್ಷಿಗಳ ಪಟ್ಟಿಯೇ ಇದೆ. ಮೇಲ್ಮನೆ ಪ್ರವೇಶಿಸ್ತಾರ ಮಾಜಿ ಸಂಸದ ಕಟೀಲ್ ಅನ್ನೋ ಅನುಮಾನ. ಮಾಜಿ ಸಚಿವ ಮಧುವರಾಜ್ ಅವರಿಗೆ ಸಿಗುತ್ತಾ ಬಿಜೆಪಿಯ ಟಿಕೆಟ್? ಕುತೂಹಲ ಇದ್ದೇ ಇದೆ. ಇದೆಲ್ಲದರ ನಡುವೆ ಬಿಜೆಪಿಯ ಜಿಲ್ಲಾಧ್ಯಕ್ಷರಾದ ಸತೀಶ್ ಕುಂಪಲ ಅವರಿಗೂ ಕೂಡ ಲಕ್ ಒಲಿಬಹುದು ಅನ್ನೋ ಚರ್ಚೆ ಬಿಜೆಪಿ ಪಾಳೆಯದಲ್ಲಿ ನಡೀತಾ ಇದೆ. ಲೋಕಲ್ ಬಾಡೀಸ್ನಿಂದ ಚುನಾವಣೆ ಆಗಬೇಕಾಗಿರುವಂಥ ವಿಧಾನ ಪರಿಷತ್ ಸದಸ್ಯರ ಅಭ್ಯರ್ಥಿಯ ಆಯ್ಕೆಯ ಒಂದು ಫಂಡಮೆಂಟಲ್ ಪ್ರಕ್ರಿಯೆ, ತಳಹದಿಯಲ್ಲಿ ಪ್ರಕ್ರಿಯೆ. ಇಲ್ಲಿ ಸಂಬಂಧಪಟ್ಟಂಥ ಪದಾಧಿಕಾರಿಗಳನ್ನು, ಹಿರಿಯರನ್ನ ಎಲ್ಲ ಚರ್ಚೆ ಮಾಡಿ ಯಾವ ರೀತಿ ಚುನಾವಣೆಯನ್ನು ಮಾಡಬೇಕು ಮತ್ತು ಯಾರ್ಯಾರು ಅಪೇಕ್ಷಿತರಿದ್ದಾರೆ ಇದೆಲ್ಲ ತಿಳ್ಕೊಂಡು ಒಂದು ವರದಿ ಕೊಡಬೇಕು ಅಂತ ನಮ್ಮ ಕೋರ್ ಕಮಿಟಿಯಲ್ಲಾಗಿತ್ತು. ಮಂಗಳೂರಿಗೆ ನಾನು ಹೋಗ್ಬೇಕಂತಾಯಿತು. ಅದಕ್ಕೆ ಆ ದೃಷ್ಟಿಯಿಂದ ನಾನು ಬಂದಿದ್ದೇನೆ. ಎಲ್ಲರ ಹತ್ರ ಕೂಡ ಚರ್ಚೆ ಮಾಡ್ತೀನಿ. ಮುಂಬರುವಂಥ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರಿಂದ ತೆರವಾಗಿರುವ ಮೇಲ್ಮನೆ ಟಿಕೆಟ್ಗಾಗಿ ಇದೀಗ ಆ ಸ್ಥಾನಕ್ಕಾಗಿ ನಡೆಯುವ ಚುನಾವಣೆಯ ಟಿಕೆಟ್ಗಾಗಿ ಬಿಜೆಪಿ ಪಾಳೆಯದಲ್ಲಿ ಪೈಪೋಟಿ ಬಿರುಸುಗೊಂಡಿದೆ. ತೆರವಾಗಿರೋದು ಒಂದು ಸ್ಥಾನ, ಆದರೆ ಪಟ್ಟಿಯಲ್ಲಿ 4-5 ಜನರ ಹೆಸರು ಮುನ್ನೆಲೆಗೆ ಬರ್ತಾ ಇದೆ. ಆ ಮೂಲಕ ಕರಾವಳಿಯಲ್ಲಿ ಕಮಲ ಪಾಳೆಯದಲ್ಲಿ ಪೈಪೋಟಿ ಬಿರುಸಿನಿಂದ ನಡೀತಾ ಇದೆ. ಮೇಲ್ಮನೆ ಟಿಕೆಟ್ಗಾಗಿ ನಾಯಕರ ನಡುವೆ ಫೈಟ್. ಒಂದು ಸ್ಥಾನಕ್ಕೆ ಘಟಾನುಘಟಿಗಳು ಭಾರಿ ಕಸರತ್ತನ್ನು ನಡೆಸುತ್ತಿದ್ದಾರೆ. ಬಿಜೆಪಿ ಹೈಕಮಾಂಡ್ ಮುಂದೆ ಟಿಕೆಟ್ ಆಕಾಂಕ್ಷಿಗಳ ಪಟ್ಟಿಯೇ ಇದೆ. ಮೇಲ್ಮನೆ ಪ್ರವೇಶಿಸ್ತಾರ ಮಾಜಿ ಸಂಸದ ಕಟೀಲ್ ಅನ್ನೋ ಅನುಮಾನ. ಮಾಜಿ ಸಚಿವ ಮಧುವರಾಜ್ ಅವರಿಗೆ ಸಿಗುತ್ತಾ ಬಿಜೆಪಿಯ ಟಿಕೆಟ್? ಕುತೂಹಲ ಇದ್ದೇ ಇದೆ. ಇದೆಲ್ಲದರ ನಡುವೆ ಬಿಜೆಪಿಯ ಜಿಲ್ಲಾಧ್ಯಕ್ಷರಾದ ಸತೀಶ್ ಕುಂಪಲ ಅವರಿಗೂ ಕೂಡ ಲಕ್ ಒಲಿಬಹುದು ಅನ್ನೋ ಚರ್ಚೆ ಬಿಜೆಪಿ ಪಾಳೆಯದಲ್ಲಿ ನಡೀತಾ ಇದೆ. ಲೋಕಲ್ ಬಾಡೀಸ್ನಿಂದ ಚುನಾವಣೆ ಆಗಬೇಕಾಗಿರುವಂಥ ವಿಧಾನ ಪರಿಷತ್ ಸದಸ್ಯರ ಅಭ್ಯರ್ಥಿಯ ಆಯ್ಕೆಯ ಒಂದು ಫಂಡಮೆಂಟಲ್ ಪ್ರಕ್ರಿಯೆ, ತಳಹದಿಯಲ್ಲಿ ಪ್ರಕ್ರಿಯೆ. ಇಲ್ಲಿ ಸಂಬಂಧಪಟ್ಟಂಥ ಪದಾಧಿಕಾರಿಗಳನ್ನು, ಹಿರಿಯರನ್ನ ಎಲ್ಲ ಚರ್ಚೆ ಮಾಡಿ ಯಾವ ರೀತಿ ಚುನಾವಣೆಯನ್ನು ಮಾಡಬೇಕು ಮತ್ತು ಯಾರ್ಯಾರು ಅಪೇಕ್ಷಿತರಿದ್ದಾರೆ ಇದೆಲ್ಲ ತಿಳ್ಕೊಂಡು
ಒಂದು ವರದಿ ಕೊಡಬೇಕು ಅಂತ ನಮ್ಮ ಕೋರ್ ಕಮಿಟಿಯಲ್ಲಾಗಿತ್ತು. ಮಂಗಳೂರಿಗೆ ನಾನು ಹೋಗ್ಬೇಕಂತಾಯಿತು. ಅದಕ್ಕೆ ಆ ದೃಷ್ಟಿಯಿಂದ ನಾನು ಬಂದಿದ್ದೇನೆ. ಎಲ್ಲರ ಹತ್ರ ಕೂಡ ಚರ್ಚೆ ಮಾಡಿದೆ. ಮುಂಬರುವಂಥ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರಿಂದ ತೆರವಾಗಿರುವ ಮೇಲ್ಮನೆ ಟಿಕೆಟ್ಗಾಗಿ ಇದೀಗ ಆ ಸ್ಥಾನಕ್ಕಾಗಿ ನಡೆಯುವ ಚುನಾವಣೆಯ ಟಿಕೆಟ್ಗಾಗಿ ಬಿಜೆಪಿ ಪಾಳೆಯದಲ್ಲಿ ಪೈಪೋಟಿ ಬಿರುಸುಗೊಂಡಿದೆ. ತೆರವಾಗಿರೋದು ಒಂದು ಸ್ಥಾನ, ಆದರೆ ಪಟ್ಟಿಯಲ್ಲಿ 4-5 ಜನರ ಹೆಸರು ಮುನ್ನೆಲೆಗೆ ಬರ್ತಾ ಇದೆ. ಆ ಮೂಲಕ ಕರಾವಳಿಯಲ್ಲಿ ಕಮಲ ಪಾಳೆಯದಲ್ಲಿ ಪೈಪೋಟಿ ಬಿರುಸಿನಿಂದ ನಡೀತಾ ಇದೆ. ಮೇಲ್ಮನೆ ಟಿಕೆಟ್ಗಾಗಿ ನಾಯಕರ ನಡುವೆ ಫೈಟ್. ಒಂದು ಸ್ಥಾನಕ್ಕೆ ಘಟಾನುಘಟಿಗಳು ಭಾರಿ ಕಸರತ್ತನ್ನು ನಡೆಸುತ್ತಿದ್ದಾರೆ. ಬಿಜೆಪಿ ಹೈಕಮಾಂಡ್ ಮುಂದೆ ಟಿಕೆಟ್ ಆಕಾಂಕ್ಷಿಗಳ ಪಟ್ಟಿಯೇ ಇದೆ. ಮೇಲ್ಮನೆ ಪ್ರವೇಶಿಸ್ತಾರ ಮಾಜಿ ಸಂಸದ ಕಟೀಲ್ ಅನ್ನೋ ಅನುಮಾನ. ಮಾಜಿ ಸಚಿವ ಮಧುವರಾಜ್ ಅವರಿಗೆ ಸಿಗುತ್ತಾ ಬಿಜೆಪಿಯ ಟಿಕೆಟ್? ಕುತೂಹಲ ಇದ್ದೇ ಇದೆ. ಇದೆಲ್ಲದರ ನಡುವೆ ಬಿಜೆಪಿಯ ಜಿಲ್ಲಾಧ್ಯಕ್ಷರಾದ ಸತೀಶ್ ಕುಂಪಲ ಅವರಿಗೂ ಕೂಡ ಲಕ್ ಒಲಿಬಹುದು ಅನ್ನೋ ಚರ್ಚೆ ಬಿಜೆಪಿ ಪಾಳೆಯದಲ್ಲಿ ನಡೀತಾ ಇದೆ. ಲೋಕಲ್ ಬಾಡೀಸ್ನಿಂದ ಚುನಾವಣೆ ಆಗಬೇಕಾಗಿರುವಂಥ ವಿಧಾನ ಪರಿಷತ್ ಸದಸ್ಯರ ಅಭ್ಯರ್ಥಿಯ ಆಯ್ಕೆಯ ಒಂದು ಫಂಡಮೆಂಟಲ್ ಪ್ರಕ್ರಿಯೆ, ತಳಹದಿಯಲ್ಲಿ ಪ್ರಕ್ರಿಯೆ. ಇಲ್ಲಿ ಸಂಬಂಧಪಟ್ಟಂಥ ಪದಾಧಿಕಾರಿಗಳನ್ನು, ಹಿರಿಯರನ್ನ ಎಲ್ಲ ಚರ್ಚೆ ಮಾಡಿ ಯಾವ ರೀತಿ ಚುನಾವಣೆಯನ್ನು ಮಾಡಬೇಕು ಮತ್ತು ಯಾರ್ಯಾರು ಅಪೇಕ್ಷಿತರಿದ್ದಾರೆ ಇದೆಲ್ಲ ತಿಳ್ಕೊಂಡು ಒಂದು ವರದಿ ಕೊಡಬೇಕು ಅಂತ ನಮ್ಮ ಕೋರ್ ಕಮಿಟಿಯಲ್ಲಾಗಿತ್ತು. ಮಂಗಳೂರಿಗೆ ನಾನು ಹೋಗ್ಬೇಕಂತಾಯಿತು. ಅದಕ್ಕೆ ಆ ದೃಷ್ಟಿಯಿಂದ ನಾನು ಬಂದಿದ್ದೇನೆ. ಎಲ್ಲರ ಹತ್ರ ಕೂಡ ಚರ್ಚೆ ಮಾಡಿದೆ. ಮುಂಬರುವಂಥ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರಿಂದ ತೆರವಾಗಿರುವ ಮೇಲ್ಮನೆ ಟಿಕೆಟ್ಗಾಗಿ ಇದೀಗ ಆ ಸ್ಥಾನಕ್ಕಾಗಿ ನಡೆಯುವ ಚುನಾವಣೆಯ ಟಿಕೆಟ್ಗಾಗಿ ಬಿಜೆಪಿ ಪಾಳೆಯದಲ್ಲಿ ಪೈಪೋಟಿ ಬಿರುಸುಗೊಂಡಿದೆ. ತೆರವಾಗಿರೋದು ಒಂದು ಸ್ಥಾನ, ಆದರೆ ಪಟ್ಟಿಯಲ್ಲಿ 4-5 ಜನರ ಹೆಸರು ಮುನ್ನೆಲೆಗೆ ಬರ್ತಾ ಇದೆ. ಆ ಮೂಲಕ ಕರಾವಳಿಯಲ್ಲಿ ಕಮಲ ಪಾಳೆಯದಲ್ಲಿ ಪೈಪೋಟಿ ಬಿರುಸಿನಿಂದ ನಡೀತಾ ಇದೆ. ಮೇಲ್ಮನೆ ಟಿಕೆಟ್ಗಾಗಿ ನಾಯಕರ ನಡುವೆ ಫೈಟ್. ಒಂದು ಸ್ಥಾನಕ್ಕೆ ಘಟಾನುಘಟಿಗಳು ಭಾರಿ ಕಸರತ್ತನ್ನು ನಡೆಸುತ್ತಿದ್ದಾರೆ. ಬಿಜೆಪಿ ಹೈಕಮಾಂಡ್ ಮುಂದೆ ಟಿಕೆಟ್ ಆಕಾಂಕ್ಷಿಗಳ ಪಟ್ಟಿಯೇ ಇದೆ. ಮೇಲ್ಮನೆ ಪ್ರವೇಶಿಸ್ತಾರ ಮಾಜಿ ಸಂಸದ ಕಟೀಲ್ ಅನ್ನೋ ಅನುಮಾನ. ಮಾಜಿ ಸಚಿವ ಮಧುವರಾಜ್ ಅವರಿಗೆ ಸಿಗುತ್ತಾ ಬಿಜೆಪಿಯ ಟಿಕೆಟ್? ಕುತೂಹಲ ಇದ್ದೇ ಇದೆ. ಇದೆಲ್ಲದರ ನಡುವೆ ಬಿಜೆಪಿಯ ಜಿಲ್ಲಾಧ್ಯಕ್ಷರಾದ ಸತೀಶ್ ಕುಂಪಲ ಅವರಿಗೂ ಕೂಡ ಲಕ್ ಒಲಿಬಹುದು ಅನ್ನೋ ಚರ್ಚೆ ಬಿಜೆಪಿ ಪಾಳೆಯದಲ್ಲಿ ನಡೀತಾ ಇದೆ. ಲೋಕಲ್ ಬಾಡೀಸ್ನಿಂದ ಚುನಾವಣೆ ಆಗಬೇಕಾಗಿರುವಂಥ ವಿಧಾನ ಪರಿಷತ್ ಸದಸ್ಯರ ಅಭ್ಯರ್ಥಿಯ ಆಯ್ಕೆಯ ಒಂದು ಫಂಡಮೆಂಟಲ್ ಪ್ರಕ್ರಿಯೆ, ತಳಹದಿಯಲ್ಲಿ ಪ್ರಕ್ರಿಯೆ. ಇಲ್ಲಿ ಸಂಬಂಧಪಟ್ಟಂಥ ಪದಾಧಿಕಾರಿಗಳನ್ನು, ಹಿರಿಯರನ್ನ ಎಲ್ಲ ಚರ್ಚೆ ಮಾಡಿ ಯಾವ ರೀತಿ ಚುನಾವಣೆಯನ್ನು ಮಾಡಬೇಕು ಮತ್ತು ಯಾರ್ಯಾರು ಅಪೇಕ್ಷಿತರಿದ್ದಾರೆ ಇದೆಲ್ಲ ತಿಳ್ಕೊಂಡು ಒಂದು ವರದಿ ಕೊಡಬೇಕು ಅಂತ ನಮ್ಮ ಕೋರ್ ಕಮಿಟಿಯಲ್ಲಾಗಿತ್ತು. ಮಂಗಳೂರಿಗೆ ನಾನು ಹೋಗ್ಬೇಕಂತಾಯಿತು. ಅದಕ್ಕೆ ಆ ದೃಷ್ಟಿಯಿಂದ ನಾನು ಬಂದಿದ್ದೇನೆ. ಎಲ್ಲರ ಹತ್ರ ಕೂಡ ಚರ್ಚೆ ಮಾಡಿದೆ. ಮುಂಬರುವಂಥ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರಿಂದ ತೆರವಾಗಿರುವ ಮೇಲ್ಮನೆ ಟಿಕೆಟ್ಗಾಗಿ ಇದೀಗ ಆ ಸ್ಥಾನಕ್ಕಾಗಿ ನಡೆಯುವ ಚುನಾವಣೆಯ ಟಿಕೆಟ್ಗಾಗಿ ಬಿಜೆಪಿ ಪಾಳೆಯದಲ್ಲಿ ಪೈಪೋಟಿ ಬಿರುಸುಗೊಂಡಿದೆ. ತೆರವಾಗಿರೋದು ಒಂದು ಸ್ಥಾನ, ಆದರೆ ಪಟ್ಟಿಯಲ್ಲಿ 4-5 ಜನರ ಹೆಸರು ಮುನ್ನೆಲೆಗೆ ಬರ್ತಾ ಇದೆ. ಆ ಮೂಲಕ ಕರಾವಳಿಯಲ್ಲಿ ಕಮಲ ಪಾಳೆಯದಲ್ಲಿ ಪೈಪೋಟಿ ಬಿರುಸಿನಿಂದ ನಡೀತಾ ಇದೆ. ಮೇಲ್ಮನೆ ಟಿಕೆಟ್ಗಾಗಿ ನಾಯಕರ ನಡುವೆ ಫೈಟ್. ಒಂದು ಸ್ಥಾನಕ್ಕೆ ಘಟಾನುಘಟಿಗಳು ಭಾರಿ ಕಸರತ್ತನ್ನು ನಡೆಸುತ್ತಿದ್ದಾರೆ. ಬಿಜೆಪಿ ಹೈಕಮಾಂಡ್ ಮುಂದೆ ಟಿಕೆಟ್ ಆಕಾಂಕ್ಷಿಗಳ ಪಟ್ಟಿಯೇ ಇದೆ. ಮೇಲ್ಮನೆ ಪ್ರವೇಶಿಸ್ತಾರ ಮಾಜಿ ಸಂಸದ ಕಟೀಲ್ ಅನ್ನೋ ಅನುಮಾನ. ಮಾಜಿ ಸಚಿವ ಮಧುವರಾಜ್ ಅವರಿಗೆ ಸಿಗುತ್ತಾ ಬಿಜೆಪಿಯ ಟಿಕೆಟ್? ಕುತೂಹಲ ಇದ್ದೇ ಇದೆ. ಇದೆಲ್ಲದರ ನಡುವೆ ಬಿಜೆಪಿಯ ಜಿಲ್ಲಾಧ್ಯಕ್ಷರಾದ ಸತೀಶ್ ಕುಂಪಲ ಅವರಿಗೂ ಕೂಡ ಲಕ್ ಒಲಿಬಹುದು ಅನ್ನೋ ಚರ್ಚೆ ಬಿಜೆಪಿ ಪಾಳೆಯದಲ್ಲಿ ನಡೀತಾ ಇದೆ. ಲೋಕಲ್ ಬಾಡೀಸ್ನಿಂದ ಚುನಾವಣೆ ಆಗಬೇಕಾಗಿರುವಂಥ ವಿಧಾನ ಪರಿಷತ್ ಸದಸ್ಯರ ಅಭ್ಯರ್ಥಿಯ ಆಯ್ಕೆಯ ಒಂದು ಫಂಡಮೆಂಟಲ್ ಪ್ರಕ್ರಿಯೆ, ತಳಹದಿಯಲ್ಲಿ ಪ್ರಕ್ರಿಯೆ. ಇಲ್ಲಿ
ಸಂಬಂಧಪಟ್ಟಂಥ ಪದಾಧಿಕಾರಿಗಳನ್ನು ಹಿರಿಯರನ್ನ ಎಲ್ಲ ಚರ್ಚೆ ಮಾಡಿ ಯಾವ ರೀತಿ ಚುನಾವಣೆಯನ್ನು ಮಾಡಬೇಕು ಮತ್ತು ಯಾರ್ಯಾರು ಅಪೇಕ್ಷಿತರಿದ್ದಾರೆ ಇದೆಲ್ಲ ತಿಳ್ಕೊಂಡು ಒಂದು ವರದಿ ಕೊಡಬೇಕು ಅಂತ ನಮ್ಮ ಕೋರ್ ಕಮಿಟಿಯಲ್ಲಾಗಿತ್ತು. ಮಂಗಳೂರಿಗೆ ನಾನು ಹೋಗ್ಬೇಕಂತಾಯಿತು. ಅದು ಆ ದೃಷ್ಟಿಯಿಂದ ನಾನು ಬಂದಿದ್ದೇನೆ. ಎಲ್ಲರ ಹತ್ರ ಕೂಡ ಚರ್ಚೆ ಮಾಡ್ತೀನಿ. ಮುಂಬರುವಂಥ